So hi and hello cricketing and non-cricketing stars. Welcome back to the another practice vlog of my channel. So guys, ಇವತ್ತಿನ ಪ್ರಾಕ್ಟೀಸ್ ವ್ಲಾಗಲ್ಲಿ ಜಸ್ಟ್ ಬ್ಯಾಟಿಂಗ್ ಸೆಷನ್ ಮಾಡ್ತಾ ಇಲ್ಲ. ಇವತ್ತು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್ ಆ್ಯಂಡ್ ಎಕ್ಸೆಟ್ರಾ ಅವೆಲ್ಲ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆದಾಗೋವರೆಗೂ ನೋಡಿ. ಫಸ್ಟು ವಾರ್ಮ್ ಅಪ್ ಮಾಡಿ ಆಮೇಲೆ ಸೂರ್ಯ ನಮಸ್ಕಾರ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ. ಇವತ್ತು ಇನ್ನೊಂದು ಪ್ರಾಕ್ಟೀಸ್ ಆಗೋದ್ರಿಂದ ಇನ್ನೊಂದು ಹೊಸ ಥಿಂಗ್ ತೋರಿಸ್ತಾ ಇದ್ದೀನಿ. ಅದು ನಿಮಗೇನು ಅಂತ ತೋರಿಸ್ತೀನಿ ಬನ್ನಿ. ಕಿಟ್ ಬ್ಯಾಗಲ್ಲೇ ತಂದಿದ್ದೀನಿ. ಸೊ ಒಂದು ವಾಟರ್ ಬಾಟ್ಲು ಇದೆ ಮತ್ತು ಒಂದು ಎಕ್ಸ್ಟ್ರಾ ಬಾಟಲ್ ಇದೆ. ಅದೇನು ಅಂದರೆ ಇದು ಗೈಸ್, ಇದು ಜಸ್ಟ್ ನಾರ್ಮಲ್ ಡ್ರಿಂಕ್ ಅಲ್ಲ, ಎನರ್ಜಿ ಡ್ರಿಂಕ್. ಸೊ ಇದು ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಗೈಸ್. ಇದು ಜಸ್ಟ್ ನಾರ್ಮಲ್ ಡ್ರಿಂಕ್ ಅಲ್ಲ, ಇದೊಂದು ಎನರ್ಜಿ ಡ್ರಿಂಕ್. ಇದು ಹೇಗೆ ಮಾಡಬೇಕು ಅಂತ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಲೇಬೇಕಾಗುತ್ತೆ. ಸೊ ಗೈಸ್, ಇಟ್ಸ್ ಬ್ಯಾಟಿಂಗ್ ಟೈಮ್. Oh ja. ಗೈಸ್, ಬ್ಯಾಟಿಂಗ್ ಓವರ್ಸ್ 6 ಓವರ್ಸ್ ಹತ್ರನೇ. ಸೊ ಒಂದು ಓವರಾಗಿದೆ, ನಾವು 5 ಓವರ್ಸ್ ಇದೆ. Oi!
ಇದು ಬಾಲ್ ಕಳೆದೋಗ್ಬಿಡ್ತು. ಸೊ ಬೇರೆ ಬಾಲ್ ಕಳೆದೋಗಿಲ್ಲ, ಹೊರಗಡೆ ಬಿಟ್ಟಿದೆ. ಸೊ ಇದು ಬ್ಯಾಟಿಂಗ್ ಪ್ರಾಕ್ಟೀಸ್ ಸೆಷನ್ ಆದಮೇಲೆ ಹೋಗ್ತಾ ಇರ್ತೀನಿ. ಸೊ ಈ ಬಾಲಿಂದ ಪ್ರಾಕ್ಟೀಸ್ ಮಾಡ್ತೀನಿ ಈಗ. ನಾನು 6 ಬೌಂಡ್ರೀಸ್ ಹೊಡೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಬೌಂಡ್ರಿ ಹೊಡಿಬೇಕಿತ್ತು. ಸೊ 4 ಬೌಂಡ್ರೀಸ್ ಹೊಡೆದಿದ್ದೀನಿ. ಸೊ ಗೈಸ್, ಲಾಸ್ಟ್ ರೌಂಡಲ್ಲಿ ಜಸ್ಟ್ 4 ಬೌಂಡ್ರೀಸ್ ಹೊಡೆದಿದ್ದೀನಿ. ಟೋಟಲ್ ಆಗಿ 14 ಬೌಂಡ್ರೀಸ್ ಔಟ್ ಇನ್ 6 ಓವರ್ಸಲ್ಲಿ. 36 ಬಾಲ್ಸಲ್ಲಿ ಅದರಲ್ಲಿ 14 ಬಾಲ್ಸ್ ಬರೀ 4 ಹೊಡೆದಿದ್ದೀನಿ ಬೌಂಡ್ರಿ. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇದೇ ಥರ ಕಂಟೆಂಟ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕ್ರಿಕೆಟ್ ಆಡ್ತಾನೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.